Hello everyone, welcome back to Money Talks YouTube ಚಾನಲ್. ನಾನು ನಿಮ್ಮ ಕಿಶೋರ್, ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಸೊ ಇವತ್ತಿನ ವಿಡಿಯೋದಲ್ಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಏನಿದೆ, ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಿಮಗೆ 5 ಮ್ಯೂಚುವಲ್ ಫಂಡ್ ಸಜೆಷನ್ಸನ್ನು ಇವತ್ತು ನಾನು ತಿಳಿಸ್ಕೊಳ್ಳೋಕೆ ಕೊಟ್ಟಿದ್ದೀನಿ. ಸೊ ಈ ಒಂದು 5 ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಈ ರೈಟ್ ಟೈಮ್ ಇದು. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಆಮೇಲೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತಗೊಳ್ಳಿ. ಸೊ ಇದರಲ್ಲಿ ಮೈನಾಗಿ ಈ ಒಂದು ವಿಡಿಯೋದಲ್ಲಿ 5 ಮ್ಯೂಚುವಲ್ ಫಂಡ್ ರೆಕಮೆಂಡೇಷನ್ ಜೊತೆಗೆ ಯಾಕೆ ಇವಾಗ ನಾವು ಈ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ದಟ್ಟು ಎಸ್ಪೆಷಲಿ ಇನ್ ದ ಲಾರ್ಜ್ ಕ್ಯಾಪ್, ಅದ್ರ ಜೊತೆಗೆ ಇದು ರೈಟ್ ಟೈಮಾ, ಸೊ ಅದು ಒಂದು ಪಾಯಿಂಟ್. ಸೊ ಈ ಎರಡು ಪಾಯಿಂಟ್ಸ್ ಜೊತೆಗೆ ರಿಸ್ಕ್ಸ್ ಆ್ಯಂಡ್ ಅಡ್ವಾಂಟೇಜಸ್, ಏನು ಡಿಸ್ಅಡ್ವಾಂಟೇಜಸ್ ಏನಿದೆ, ಅಡ್ವಾಂಟೇಜಸ್ ಏನಿದೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲನೇ ರೀಸನ್ ಬಂದುಬಿಟ್ಟು ರೈಟ್ ಟೈಮಾ ಅಂತ. ಸೊ ಯಾವಾಗಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದು ರೈಟ್ ಟೈಮೇ, ಬಟ್ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ತುಂಬ ಅಡ್ವಾಂಟೇಜಸ್ ಜಾಸ್ತಿ ಇದೆ. ನೀವು ಯಾವಾಗಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದು ರೈಟ್ ಟೈಮೇ ಆಗುತ್ತೆ, ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು, ಸೇವ್ ಮಾಡೋದು ಅದು ರೈಟ್ ಟೈಮೇ. ಬಟ್ ಎಸ್ಪೆಷಲಿ ಈ ಟೈಮಿಂಗ್ ಏನಿದೆ, ಸೊ ಅದು ಡೆಫಿನೆಟ್ಲಿ ರೈಟ್ ಟೈಮ್ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ನಮಗೆ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ರ್ಯಾಲಿ ನೋಡಿದ್ದೀನಿ ನಾವು. ಲಾಸ್ಟ್ 3 ಇಯರ್ಸಲ್ಲಿ ತುಂಬಾ ರ್ಯಾಲಿ ಆಗಿದೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಈಗ ಲಾರ್ಜ್ ಕ್ಯಾಪು ರ್ಯಾಲಿ ಆಗಲಿಕ್ಕೆ ತುಂಬಾ ಪೀಕ್ ಸ್ಟೇಜಲ್ಲಿದೆ. ಇದೇನೋ ಬ್ಲಾಸ್ಟ್ ಆದರೆ ಡೆಫಿನೆಟ್ಲಿ ರ್ಯಾಲಿ ಆಗುತ್ತೆ. ಇನ್ನೊಂದು ಒನ್ ಆಫ್ ದ ರೀಸನ್ ಎಲೆಕ್ಷನ್ಸು. ಸೊ ಎಲೆಕ್ಷನ್ಸ್ ಆಲ್ರೆಡಿ ನಡೀತಿದೆ. ಸೊ ಈ ಎಲೆಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಯಾವುದಾದ್ರೂ ಒಂದು ಪಾರ್ಟಿಗೆ ಮೆಜಾರಿಟಿ ಬಂದರೆ ಡೆಫಿನೆಟ್ಲಿ ನಿಫ್ಟಿ ಅನ್ನೋದು 25K ರೀಚ್ ಆಗಲೇ ಆಗುತ್ತೆ. ಸೊ ದೆನ್ ಡೆಫಿನೆಟ್ಲಾಗಿ ಈ ಒಂದು ಲಾರ್ಜ್ ಕ್ಯಾಪ್ ರ್ಯಾಲಿ ಆಗಲೇ ಆಗುತ್ತೆ. ಸೊ ನಿಫ್ಟಿ 25K ಹೋಗಬೇಕಾದ್ರೆ, ಸೊ ಈ ಒಂದು ರ್ಯಾಲಿಯಲ್ಲಿ ಮೋಸ್ಟ್ ಆಫ್ ಪಾರ್ಟಿಸಿಪೇಟ್ ಮಾಡೋದೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸು. ಸೊ ಈ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಮುಖಾಂತರ ನೀವು ಈ ಒಂದು ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದು ಒನ್ ಆಫ್ ದ ರೀಸನ್. ಇನ್ನು ನಿಮಗೆ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಲಾರ್ಜ್ ಕ್ಯಾಪ್ಸ್ನಲ್ಲಿ, ಸೊ ಲೋ ರಿಸ್ಕ್ ಇರುತ್ತೆ, ಡೆಫಿನೆಟ್ಲಿ ಲೋ ರಿಸ್ಕ್ ಇರುತ್ತೆ ಆ್ಯಸ್ ಕಂಪೇರ್ ಟು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್. ಲೋ ರಿಸ್ಕ್ ಇರುತ್ತೆ. ವೆನ್ ನಿಫ್ಟಿ ಫಾಲ್ ಆದರೂ ಸಹ ಒಂದು ಸ್ವಲ್ಪ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿಕೊಂಡ್ರೆ, ನಾವು ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಕಂಪೇರ್ ಮಾಡಿಕೊಂಡ್ರೆ ಇದಕ್ಕೆ ಒಂದು ಸ್ವಲ್ಪ ಕಮ್ಮಿ ನೆಗೆಟಿವ್ ರಿಟರ್ನ್ಸ್ ಅನ್ನೋದು ಕಾಣಿಸುತ್ತೆ ಕಂಪೇರ್ ಟು ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್. ಸೊ ಇದೊಂದು ಅಡ್ವಾಂಟೇಜು. ಅದ್ರ ಜೊತೆಗೆ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ, ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರೋಲ್ಲ ರಿಟರ್ನ್ಸ್. ಏನಂತಿದ್ರೆ, ಈ ಒಂದು ರಿಟರ್ನ್ಸ್ ಏನಿದೆ ಲಾರ್ಜ್ ಕ್ಯಾಪ್ಸ್ನಲ್ಲಿ ನಿಮಗೆ ಮ್ಯಾಕ್ಸ್ ಅಂದ್ರೂ ಸಹ 15% ಅಪ್ ಟು 20% ಹೋಗುವಷ್ಟು ಕೆಪಾಸಿಟಿ ಇರುತ್ತೆ. ಮೋರ್ ದೆನ್ 20% ಹೋಗಲಿಕ್ಕೆ ಓವರ್ ದ ಅವರೇಜ್ ಒಂದು 5 ಇಯರ್ಸ್ ನೋಡಿಕೊಂಡ್ರೆ ಯಾವ ಒಂದು ಫಂಡು ಸಹ ಹೋಗಲಿಕ್ಕೆ ಅಂದರೆ ಟ್ರೈ ಮಾಡಿಲ್ಲ. ಸೊ ಬಿಲೋ ದ 20% ಓವರ್ ದ 5 ಇಯರ್ಸ್ ಒಳಗಡೆ ನಿಮಗೆ ಸಿಗ್ಬೋದು. ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ 20% ಇನ್ ಲಾರ್ಜ್ ಕ್ಯಾಪ್ಸ್, ದಟ್ಟು ಇನ್ ಓವರ್ 5 ಇಯರ್ಸ್ 3 ಇಯರ್ಸ್ ಆದಮೇಲೆ ನೋಡಿದ್ರು. ಸೊ ಈಗಿರುವಂತಹ ನಾನು ಸಜೆಷನ್ ಕೊಡ್ತಿರುವಂತಹ ಯಾವುದೇ ಒಂದು ಮ್ಯೂಚುವಲ್ ಫಂಡು ಸಹ 20% ಮೇಲೆ ಹೋಗಲ್ಲ. ಯಾಕೆ ಅಂದರೆ ಅದಕ್ಕೆ ಅದೇ ರೀತಿಯಾದಂತಹ ಒಂದು ರಿಸ್ಕ್ಸ್ ಅನ್ನೋದಿದೆ. ನೀವು ಕೇಳ್ಬೋದು ಈ ರಿಸ್ಕ್ಸ್ ಎಲ್ಲ ಏನಪ್ಪ ಅಂತಂದರೆ, ಸೊ ಅದಕ್ಕೆ ಎಬಿಲಿಟಿ ಇರೋದಿಲ್ಲ. ಈ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಆದರೆ ನಿಮಗೆ 20-30% ರಿಟರ್ನ್ ಸಿಗುತ್ತೆ ಪರ್ ಇಯರಲ್ಲಿ. ಇದರಲ್ಲೂ ಸಿಗುತ್ತೆ 20% ಎಬೋವ್ ರಿಟರ್ನ್ಸು ಪರ್ ಇಯರಲ್ಲಿ ಮಾರ್ಕೆಟ್ ಅನ್ನೋದು ರ್ಯಾಲಿ ಆದರೆ, ಬಟ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಸಿಗೋದಿಲ್ಲ. ಅವರೇಜ್ CAGR ನಿಮಗೆ ಮೋರ್ ದೆನ್ 15% ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. 20% ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ 15% ಈಸ್ ಎನಫ್. ಮ್ಯೂಚುವಲ್ ಫಂಡ್ ಸಜೆಷನ್ ಬಂದುಬಿಟ್ಟು ICICI ಬ್ಲೂ ಚಿಪ್ ಫಂಡು. ಸೊ ಈ ಒಂದು ICICI AMCಯಲ್ಲೂ ಸಹ ಅಷ್ಟೇ ಕೆಲವೊಂದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ಬೆಂಚ್ ಮಾರ್ಕ್ ಬೀಟ್ ಮಾಡುವಂತಹ ಪರ್ಫಾರ್ಮೆನ್ಸ್ ಇದೆ. ಇದರ ಒಂದು ಮಲ್ಟಿ ಅಸೆಟ್ ಫಂಡು ಸಹ ತುಂಬ ಚೆನ್ನಾಗಿದೆ. ಸೊ ಅದನ್ನು ಕನ್ಸಿಡರೇಷನ್ ಮಾಡ್ಬೋದು ನೀವು. ಅದೆಲ್ಲ ಒಂದು ಮೈನ್ ಕನ್ಸಿಡರೇಷನ್. ಇಲ್ಲಿ ನಮ್ಮ ಒಂದು ಕನ್ಸಿಡರೇಷನ್ ಬಂದುಬಿಟ್ಟು ಬ್ಲೂ ಚಿಪ್ ಫಂಡು. ಈ ಒಂದು ಬ್ಲೂ ಚಿಪ್ ಫಂಡು ಸಹ ನಿಮಗೆ ಬೆಂಚ್ ಮಾರ್ಕ್ ರಿಟರ್ನ್ಸ್ನ ಬೀಟ್ ಮಾಡಿದೆ. ಸೊ ಇದರ ಒಂದು ರೀಸೆಂಟ್ ರಿಟರ್ನ್ಸ್ ಬಂದುಬಿಟ್ಟು 1 ಇಯರ್ ರೀಸೆಂಟ್ ರಿಟರ್ನ್ಸ್ ಬಂದುಬಿಟ್ಟು ಸಮ್ವೇರ್ ಅರೌಂಡ್ ನಿಮಗೆ 23% ಸಮ್ವೇರ್ ಇದೆ. ಸೊ ಅದಲ್ಲದೆ ಇದರ ಒಂದು ಬೆಂಚ್ ಮಾರ್ಕ್, ನಾವೇನು ಸಿನ್ಸ್ ಇನ್ಸ್ಕ್ರಿಪ್ಷನಿಂದ ಬೆಂಚ್ ಮಾರ್ಕ್ ಕ್ಯಾಟಗರಿಯಲ್ಲಿ ಒಂದು ರ್ಯಾಂಕಿಂಗನ್ನು ಕೊಡ್ತಾರೆ. ಸೊ ಅದು ಬೆಂಚ್ ಮಾರ್ಕ್ಗೆ ಬೀಟ್ ಮಾಡುವಂತಹ ರಿಟರ್ನ್ಸು ಸಹ ಇದನ್ನು ಜನರೇಟ್ ಮಾಡಿದೆ. ಸೊ ಒಂದು ಲಾರ್ಜ್ ಕ್ಯಾಪ್ ಬೆಂಚ್ ಮಾರ್ಕ್ ರಿಟರ್ನ್ಸ್, ಅವರೇಜ್ ರಿಟರ್ನ್ಸ್ ಬಂದುಬಿಟ್ಟು ಸಮ್ವೇರ್ ಅರೌಂಡ್ ಒಂದು 12-15% ಇರುತ್ತೆ. ಸೊ ಇದನ್ನು ರೀಚ್ ಆಗಿದೆ. ಸೊ 16% ಸಿನ್ಸ್ ಇನ್ಸ್ಕ್ರಿಪ್ಷನಿಂದ ಇದರ ಒಂದು ರಿಟರ್ನ್ಸ್ ಅನ್ನೋದು ಜನರೇಟ್ ಮಾಡ್ತಿದೆ. ಸೊ ಇದು ಒನ್ ಆಫ್ ದ ಒಳ್ಳೆ ಫಂಡ್ ಇಂಡಸ್ಟ್ರಿಯಲ್ಲಿ ಇರುವಂಥದ್ದು ಸಹ ಇದು ನನ್ನ ಒಂದು ಅಭಿಪ್ರಾಯ. ಸೊ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ಇದರ ಒಂದು ಬೇಸ್ ಮೇಲೆ ನೀವು ತಗೊಳ್ಳಿ. ನಾನು ನಿಮಗೆ 3ನೇ ಮ್ಯೂಚುವಲ್ ಫಂಡ್ ಸಜೆಷನ್ ಬಂದುಬಿಟ್ಟು HDFC ಟಾಪ್ 100 ಫಂಡು. ಸೊ ಈ ಒಂದು 100 ಫಂಡ್ನ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಕಂಪನಿಯಲ್ಲಿ ಅಂದರೆ ಯಾವೆಲ್ಲ ಕಂಪನಿಗಳು ಈ ಒಂದು ನಿಫ್ಟಿ 100ಸಲ್ಲಿದೆಯೋ, ಸೊ ಆ ಒಂದು ಕಂಪನಿಯಲ್ಲಿ ಮಾತ್ರ ಈ ಒಂದು ಫಂಡ್ ಅನ್ನೋದು ಇನ್ವೆಸ್ಟ್ಮೆಂಟ್ ಅನ್ನೋದು ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಿಫ್ಟಿಯಲ್ಲಿ ಸಮ್ವೇರ್ ಅರೌಂಡ್ ತುಂಬಾ ಕಂಪ್ನೀಸ್ ಇದೆ. ಅದರಲ್ಲಿ ಟಾಪ್ 100 ಕಂಪನೀಸ್
ಅದರಲ್ಲಿ ಮಾತ್ರ ಇವರು ಇನ್ವೆಸ್ಟ್ಮೆಂಟನ್ನು ತಗೊಳ್ತಾರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನು, ರಿಸ್ಕ್ ಕಮ್ಮಿ ಇರುತ್ತೆ ಈ ಒಂದು ಕಂಪನಿಯಲ್ಲಿ ಅಂತ ನನ್ನ ಒಂದು ಅನಿಸಿಕೆ. ಈ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಬೋದು. ಯಾಕೆಂದರೆ ಈ ಒಂದು ಫಂಡಲ್ಲಿರುವಂತಹ ಒಂದು ಕ್ವಾಲಿಟಿ ಅನ್ನೋದು ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಇವರು ಡಿಸಿಷನ್ ತಗೊಳ್ಳೋದ್ರ ಈ ಒಂದು ಫಂಡಿನ ಮುಖ್ಯ ಉದ್ದೇಶನೇ ಬರೀ ಓನ್ಲಿ 100 ಕಂಪ್ನೀಸ್, ಏನು 100 ಕಂಪ್ನೀಸ್ ಇದೆ ಆ ಒಂದು ಕಂಪ್ನೀಸ್ ಒಳಗಡೆ ಮಾತ್ರ ಈ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ತಗೊಳ್ತಾರೆ. ಇದು ಒನ್ ಆಫ್ ದ ಗುಡ್ ಡಿಸಿಷನ್ ಅಂತ ಹೇಳ್ಬೋದು. ಸೊ ನೀವು ಇದನ್ನು ಕನ್ಸಿಡರೇಷನ್ ಮಾಡ್ಬೋದು. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಮೇಲೆ ಇದರಲ್ಲಿ ನೀವು ಸಮ್ವೇರ್ ಅರೌಂಡ್ ಒಂದು 20% ಅನ್ನೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಎಸ್ಪೆಷಲಿ ಇನ್ನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಗೆ ಏನಾದರೂ ಒಂದು 100 ರೂಪೀಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದರಲ್ಲಿ ಒಂದು 20 ರೂಪೀಸ್ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಸೇಫ್ ಸೈಡ್ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಮಾಡ್ಬೋದು. ಸೊ ಇದರ ಒಂದು ಅವರೇಜ್ ರಿಟರ್ನ್ಸ್ ಅನ್ನೋದು ನೋಡೋದಾದರೆ 1 ಇಯರಲ್ಲಿ ನಿಮಗೆ 22% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದೆ. ಅದ್ರ ಜೊತೆಗೆ ಇದು ಸಹ ಅವರೇಜ್ ಬೆಂಚ್ ಮಾರ್ಕ್ ಕ್ಯಾಟಗಿರಿ ಜೊತೆಗೆ ಕಂಪೀಟ್ ಮಾಡಿದ ಸಮ್ವೇರ್ ಅರೌಂಡ್ 15% ರಿಟರ್ನ್ ಅನ್ನೋದು ಜನರೇಟ್ ಮಾಡಿದೆ ಸಿನ್ಸ್ ಇನ್ಸ್ಕ್ರಿಪ್ಷನಿಂದ. ಇದು ಒನ್ ಆಫ್ ದ ಗುಡ್ ಫಂಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಬೋದು. ಸೊ ಅದಾದ ನಂತರ ನಿಮಗೆ 4ನೇ ಮ್ಯೂಚುವಲ್ ಫಂಡ್ ಬಂದುಬಿಟ್ಟು ಕೋಟಕ್ ಬ್ಲೂ ಚಿಪ್ ಫಂಡ್. ಈ ಒಂದು ಕೋಟಕ್ ಬ್ಲೂ ಚಿಪ್ ಫಂಡು ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ಕಂಪೇರ್ ಮಾಡಿಕೊಂಡ್ರೆ ಈಗ 3 ಏನೇ ಹೇಳಿದ್ದೀನಿ, 3 ಮ್ಯೂಚುವಲ್ ಫಂಡ್ಸು, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಕೋಟಕ್ ಬ್ಲೂ ಚಿಪ್ ಫಂಡಲ್ಲಿ ಸಹ ನಿಮಗೆ ಅವರೇಜ್ ರಿಟರ್ನ್ ನೋಡ್ಕೊಳ್ಳೋದಾದರೆ ಪರ್ ಇಯರ್ಗೆ ಸಮ್ವೇರ್ ಅರೌಂಡ್ 20% ಇದೆ. ಬಟ್ ಆ್ಯಸ್ ಕಂಪೇರ್ ಟು ಇಂಡಸ್ಟ್ರಿ ಕ್ಯಾಟಗಿರಿ ಮತ್ತು ಇಂಡಸ್ಟ್ರಿ ಬೆಂಚ್ ಮಾರ್ಕ್ಸ್ಗೆ ಇದನ್ನ ಬೀಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಈ ಒಂದು 16% ರಿಟರ್ನ್ ಆನ್ ಜನರೇಟ್ ಮಾಡ್ತಿದೆ ಈ ಒಂದು ಸಿನ್ಸ್ ಇನ್ಸ್ಕ್ರಿಪ್ಷನಿಂದ ಈ ಒಂದು ಫಂಡ್ ಅನ್ನೋದು. ಸೊ ಈ ಒಂದು ಫಂಡ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಡಿಸಿಷನ್ ತಗೊಳ್ಳಿ. ಸೊ ಇದು ಇನ್ನು ಫೈನಲ್ ಮಾರ್ಕೆಟಲ್ಲಿ ಒನ್ ಆಫ್ ದ ಬೆಸ್ಟ್ ಲಾರ್ಜ್ ಕ್ಯಾಪ್ ಫಂಡ್ ಅಂತಂದರೆ ಸೊ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್. ಇದರ ಒಂದು ಲೆಗಸಿನೇ ನಾವು ನೋಡ್ಬೋದು, ತುಂಬ ದೊಡ್ಡ AMC ಇದು. ಸೊ ಈ ಒಂದು AMCಯಲ್ಲಿ ಎಲ್ಲ ಫಂಡ್ಸು ಸಹ ತುಂಬ ಓಲ್ಡ್ ಫಂಡ್ಸ್ ಇದೆ. ಸೊ ಇದಕ್ಕೆ ಟ್ರ್ಯಾಕ್ ರೆಕಾರ್ಡ್ ಆಗಿರಲಿ, ಹಿಸ್ಟರಿ ಆಗಿರಲಿ ತುಂಬ ಚೆನ್ನಾಗಿದೆ ನಿಪಾನ್ ಇಂಡಿಯಾ ಒಂದು ಫಂಡ್ಸ್ಗೆ. ಸೊ ಇದರಲ್ಲಿ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಬೋದು. ಇದರ ಒಂದು ಅವರೇಜ್ ರಿಟರ್ನ್ಸ್ ಬಂದುಬಿಟ್ಟು ನಿಮಗೆ ಸಮ್ವೇರ್ ಅರೌಂಡ್ 26% ಇದೆ ಲಾಸ್ಟ್ ಇಯರ್ದು. ಸೊ ಇದರ ಒಂದು ರಿಟರ್ನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ರಿಟರ್ನ್ಸ್ ಜನರೇಟ್ ಮಾಡಿದ್ರು ಅಂತ. ಅದ್ರ ಜೊತೆಗೆ ಅವರೇಜ್ ಇಂಡಸ್ಟ್ರಿ ಕ್ಯಾಟಗಿರಿ ನೋಡ್ಕೊಳ್ಳೋದ ಸಿನ್ಸ್ ಇನ್ಸ್ಕ್ರಿಪ್ಷನಿಂದ ಸೊ ಇದು 17% ರಿಟರ್ನ್ಸನ್ನು ಜನರೇಟ್ ಮಾಡಿದೆ. ಇದು ಒನ್ ಆಫ್ ದ ಗುಡ್ ಫ್ಯಾಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ಬೆಂಚ್ ಮಾರ್ಕ್ನ ಬೀಟ್ ಮಾಡಿ ರಿಟರ್ನ್ಸ್ ಜನರೇಟ್ ಮಾಡುವಂತಹ ಮ್ಯೂಚುವಲ್ ಫಂಡ್ಸು ತುಂಬಾ ಕಮ್ಮಿ ಇರುತ್ತೆ. ಇದರಲ್ಲಿ ನಿಮಗೆಲ್ಲ ತಿಳಿಸಿರೋದು ಆಲ್ಮೋಸ್ಟ್ ಎಲ್ಲ ಬೆಂಚ್ ಮಾರ್ಕ್ನ ಬೀಟ್ ಮಾಡಿರುವಂತಹ ಮ್ಯೂಚುವಲ್ ಫಂಡ್ಸೇ. ಸೊ ಇದರಲ್ಲಿ ನೀವು ಕನ್ಸಂಟ್ರೇಷನ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಡಿಸಿಷನ್ನ. ಸೊ ಇದು ಈ ಒಂದು ವಿಡಿಯೋ ಗೈಸ್. ನಿಮಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದೆ, ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸಜೆಷನ್ಸ್ ಏನಾದರೂ ಇಷ್ಟ ಆಗಿದೆ, ನಮ್ಮ ವರ್ಕ್ ಏನಾದರೂ ಇಷ್ಟ ಆಗಿದೆ, ಖಂಡಿತ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು 4 ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಅವ್ರಿಗೂ ಈ ಒಂದು ಇನ್ವೆಸ್ಟ್ಮೆಂಟ್ ಎಜುಕೇಷನನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲೇ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.